ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಏನಾಯಿತು? ಹೌದು, ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ದೇವೇಗೌಡರ ಮಗ, ಮಣ್ಣಿನ ಮಗ ಅಂತಾನೆ ಕರೆಸಿಕೊಳ್ಳುವಂತಹ ಕುಮಾರಸ್ವಾಮಿ ಅವರ ಇತ್ತೀಚಿನ ಫೋಟೋವನ್ನು ನೋಡಿ ರೈತ ಬಾಂಧವರು ಹಾಗೂ ಕುಮಾರಸ್ವಾಮಿ ಅವರ ಅಭಿಮಾನಿ ಬಳಗ ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಯಾವ ರೀತಿ ಇದ್ರು ನಿಮಗೆರಡಿಗೂ ಕೂಡ ಗೊತ್ತಿರುವಂತದ್ದು. ಸೊ ಇತ್ತೀಚೆಗೆ ಅವರ ಕುಟುಂಬದಲ್ಲಿ ನಡೀತಿರುವಂತಹ ಘಟನೆಗಳಿಂದ ಏನಾದರೂ ತಲೆಗೆ ಹಚ್ಕೊಂಡು ಈ ತರ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿರ್ಬೋದಾ, ಅಥವಾ ಅವರ ವೇಟ್ ಇದ್ದಕ್ಕಿದ್ದ ಹಾಗೆ ಸಿಕ್ಕಾಪಟ್ಟೆ ಕಡಿಮೆಯಾಗಿ ಯಾವ ರೀತಿ ಕಾಣಿಸ್ತಿದ್ದಾರೆ ಅಂತ ಹೇಳಿ ನೀವು ಈ ಫೋಟೋದಲ್ಲೂ ಕೂಡ ನೋಡಬಹುದಾಗಿದೆ. ಈ ಫೋಟೋ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಹೇಗೆ ಹರಿದಾಡ್ತಿದೆ. ಹಾಗೂ ಎಲ್ಲ ಅಭಿಮಾನಿಗಳು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ, ದಯವಿಟ್ಟು ರಾಜಕೀಯದಿಂದ ನಿವೃತ್ತಿಯನ್ನು ತಗೊಂಡು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಅಂತಾನೂ ಕೂಡ ತುಂಬಾ ಜನ ಇವರಿಗೆ ಒಂದು ಉಪಚಾರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಈ ರೀತಿ ವೀಕ್ ಆಗಿರೋದಕ್ಕೆ ಏನು ಕಾರಣ ಅಂತ ಹೇಳಿ ಗೊತ್ತಿಲ್ಲ. ಆಗಾಗ ಅವರ ಆರೋಗ್ಯ ಕೂಡ ಸಮಸ್ಯೆ ಆಗ್ತಾ ಇತ್ತು, ಅದಕ್ಕೆ ಅವರು ಬೇಕಾದಂತಹ ಚಿಕಿತ್ಸೆಯನ್ನು ಕೂಡ ಪಡ್ಕೋತಾ ಇದ್ರು. ಬಟ್ ಇತ್ತೀಚೆಗೆ ವೈರಲ್ ಆಗಿರುವಂತಹ ಈ ಫೋಟೋವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಅವರ ಅಭಿಮಾನಿಗಳಲ್ಲಿ ಹಾಗೂ ಕರ್ನಾಟಕದ ಜನರಲ್ಲಿ ಭಯವನ್ನ ಸೃಷ್ಟಿ ಉಂಟು ಮಾಡ್ತಾ ಇದೆ. ಸೊ ಕುಮಾರಸ್ವಾಮಿ ಅಂದ ಕೂಡಲೇ ನಮಗೆ JDS ಪಕ್ಷ ನೆನಪಾಗುತ್ತೆ, ಜೊತೆಗೆ ರೈತರ ಸಾಲ ಮನ್ನಾ ಅನ್ನುವಂಥದ್ದು, ಬಡವರಿಗೆ ಅತಿ ವೇಗವಾಗಿ ಮುಖ್ಯಮಂತ್ರಿ ಆದ ಕೂಡಲೇ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಂತಹ ಮುಖ್ಯಮಂತ್ರಿ. ಇವರಿಗೆ ಮಿಡಿಯುವಂತಹ ಹೃದಯ ಯಾವುದೇ ಮುಖ್ಯಮಂತ್ರಿಗಳಿಗೂ ಮಿಡಿಯೋದಿಲ್ಲ ಅಂತಲೂ ಕೂಡ ಜನರು ಮಾತಾಡ್ಕೊಳ್ತಿದ್ರು. ರೈತರ ಪರವಾಗಿ ಇವತ್ತಿಗೂ ಕೂಡ ನಿಂತಿರುವಂತಹ ಕೇಂದ್ರ ಸಚಿವರಾಗಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿದ್ರು, ತಂದೆ ನಮ್ಮ ದೇಶದ ಪ್ರಧಾನಿ ಕೂಡ ಆಗಿದ್ರು. ಇಂತಹ ಒಂದು ಮನೆತನದಲ್ಲಿ ಹುಟ್ಟಿರುವಂತಹ ಕುಮಾರಸ್ವಾಮಿ ಅವರು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು, ಮುಂದಿನ ದಿನಗಳಲ್ಲಿ ರಾಜ್ಯದ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಇಲ್ಲಿನ ಜನರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಕೇಳ್ಕೊತಿದ್ದಾರೆ. ಸೊ ನಮ್ಮ ಕಡೆಯಿಂದನೂ ಕೂಡ ಕೇಂದ್ರ ಮಂತ್ರಿ ಆಗಿರುವ ಕುಮಾರಸ್ವಾಮಿ ಅವರಿಗೆ ಒಂದು ಕಿವಿ ಮಾತು, ದಯವಿಟ್ಟು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ರಾಜಕೀಯದಿಂದ ಸ್ವಲ್ಪ ದಿನದ ಮಟ್ಟಿಗಾದ್ರೂ ನಿಮ್ಮ ಆರೋಗ್ಯ ಸರಿಯಾಗುವಂತಹ ಮಟ್ಟಿಗಾದ್ರೂ ಕೂಡ ಬ್ರೇಕ್ ಅನ್ನ ತಗೊಳ್ಬೇಕು, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ನಂತರದ ದಿನಗಳಲ್ಲಿ ನೀವು ದೇಶದ ಹಾಗೂ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಲ್ಲಿನ ಜನರಿಗೆ, ಇಲ್ಲಿನ ರೈತರಿಗೆ ಸೇವೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊತಿದ್ದೀವಿ. ಸೊ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಆರೋಗ್ಯದ ಸಮಸ್ಯೆ ಬಗ್ಗೆ ನಿಮಗೇನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ.